ಹಲೋ ಎಲ್ಲರೂ ಹೇಗಿದ್ದೀರಾ? ಸೊ ಆಫ್ಟರ್ ಅ ವೈ ಲಾಂಗ್ ಟೈಮ್ ಆದಮೇಲೆ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ವಿಡಿಯೋಸ್ನ ಎಲ್ರಿಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂದರೆ ಸಂಡೇ ಸ್ಪೆಷಲ್ ಏನಪ್ಪ ಅಂದರೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ತುಂಬ ಈಸಿ ಆಗಿ ಅಂತ ನೋಡೋಣ ಇವತ್ತು. ಸೊ ಇವಾಗ ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ ಬನ್ನಿ. ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನ್ ಬೇಕು ಅಂತ ನೋಡೋಣ. ಸೊ 1 ಕಪ್ ಅಷ್ಟು ಕರ್ಡ್ ತಗೊಂಡಿದ್ದೀನಿ, ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, 1 ಲೆಮನ್ ತಗೊಂಡಿದ್ದೀನಿ, ಆಮೇಲೆ ಜೀರಿಗೆ, ಚಕ್ಕೆ, ಲವಂಗ, ಮೆಣಸು, ಸ್ಟಾರ್ ಹೂವು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಒಂದು 12ರಿಂದ 13 ಹಸಿಮೆಣಸಿನ್ಕಾಯಿ, ಮತ್ತೆ ಬೆಳ್ಳುಳ್ಳಿ, ಒಂದು 4ರಿಂದ 5 ಗಡ್ಡೆ ಈರುಳ್ಳಿ, ಒಂದು 3 ಟೊಮೊಟೊ, ಹಾಗೆ ಸ್ವಲ್ಪ ಪುದೀನ ಮತ್ತೆ ಶುಂಠಿ. ಸೊ ಇಷ್ಟು ನಮಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಈಗ, ಹಾಗೆ ಕಸ್ತೂರಿ ಮೇಥಿ. ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ನಮಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್. ಸೊ ಇವಾಗ ನಾನು ಚಿಕನ್ನ ಮುಂಚೆನೆ ಸ್ವಲ್ಪ ತೊಳೆದಿಟ್ಕೊಂಡಿದ್ದೆ, ಅರಿಶಿನ ಮತ್ತೆ ಉಪ್ಪು, ಕಲ್ಲುಪ್ಪನ್ನ ಯೂಸ್ ಮಾಡಿ ನಾನು ತೊಳ್ಕೊಂಡು ಇಟ್ಕೊಂಡಿದ್ದೆ. ಸೊ ಚಿಕನ್ನ ಅರಿಶಿನ ಮತ್ತೆ ಕಲ್ಲುಪ್ಪಲ್ಲಿ ತೊಳಿರಿ, ಬಿಕಾಸ್ ಎಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗಬೇಕು ಅದಕ್ಕೆ. ಸೊ ಅದಾದ್ಮೇಲೆ ನಾನಿವಾಗ ಒಂದು ಹಾಫ್ ಲೆಮನ್ನ ಇಂಟ್ಕೊಳ್ತಾ ಇದ್ದೀನಿ. ಚಿಕನ್ಗೆ, ತೊಳೆದಿರೋಂಥ ಚಿಕನ್ಗೆ ಹಾಫ್ ಲೆಮನ್ ಇಂಟ್ಕೋತಾ ಇದ್ದೀನಿ. ಸೊ ಇದು ಏನಕ್ಕೆ ಮಾಡ್ತಿರೋದು ಅಂದರೆ ನಾನು ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ ಫಸ್ಟೇ ಚಿಕನ್ನ, ಅದಕ್ಕೋಸ್ಕರ. ಸೊ ಹಾಫ್ ಲೆಮನ್ ಇಂಟ್ಕೊಂಡ್ಮೇಲೆ ಒಂದು ಹಾಫ್ ಸ್ಪೂನ್ ಅಷ್ಟು ನಾನು ಅರಿಶಿನ ಹಾಕ್ತಾ ಇದ್ದೀನಿ. ಹಾಫ್ ಸ್ಪೂನ್ ಅಷ್ಟು ಅರಿಶಿನ, ಮತ್ತೆ ತಿರ್ಗಾ ಅದಕ್ಕೆ ಸ್ವಲ್ಪ ಸಾಲ್ಟ್, ಅದಕ್ಕೆ ಎಷ್ಟು ಬೇಕಾಗುತ್ತೆ ಸಾಲ್ಟ್ ನೋಡಿಕೊಂಡು, ಉಪ್ಪು ಎಷ್ಟು ಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಹಾಕೊಳ್ಳಿ. ಅದಾದ್ಮೇಲೆ ಕರ್ಡ್ ತಗೋತೀನಿ. ಕರ್ಡು ಮತ್ತೆ ಅಲ್ಲಿ ಏನೇನು ಇಟ್ಕೊಂಡಿದ್ದೆ ನಾನು ಇಂಗ್ರೀಡಿಯೆಂಟ್ಸ್ ಅಲ್ಲಿ, ಕರ್ಡು ಮತ್ತೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಹಾಗೆ ಧನಿಯಾ ಪೌಡರ್ ಎಲ್ಲನೂ ನಾನು ಹಾಕಿ ಮ್ಯಾರಿನೇಟ್ ಮಾಡಿ ಒಂದು 20 ಮಿನಿಟ್ಸ್ ಬಿಡ್ತೀನಿ ಇದನ್ನು. ಸೊ ಎಲ್ಲನೂ ಚೆನ್ನಾಗಿ ಅದು ಪೀಸಿಗೆಲ್ಲನೂ ಮಸಾಲೆ ಚೆನ್ನಾಗಿ ಅಂಟ್ಕೋಬೇಕು ಅಂತ. ಸೊ ನೋಡಿ ಇವಾಗ ನಾನು ಮೊಸರು ಹಾಕ್ತಾ ಇದ್ದೀನಿ, ಕರ್ಡ್ ಹಾಕಿದ್ದೀನಿ, ಹಾಗೆ ಇವಾಗ ಚಿಲ್ಲಿ ಪೌಡರ್. ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಂತ ನಿಮಗೆ ಗೊತ್ತಿರುತ್ತಲ್ವ, ನಿಮ್ಮ ಮನೇಲಿ ಹೇಗೆ ಟೇಸ್ಟಿಗೆ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಂತ. ಸೊ ಆ ಟೇಸ್ಟ್ ಪ್ರಕಾರನೇ ನೀವು ಮಾಡ್ಕೊಳ್ಳಿ. ಇವಾಗ ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲ, ಅದಾದ್ಮೇಲೆ ಧನಿಯಾ ಪೌಡರ್. ಸೊ ಇಷ್ಟನ್ನು ಹಾಕಿ ನಾನಿವಾಗ ಕಲಿಸ್ಕೊತಾ ಇದ್ದೀನಿ. ಎಲ್ಲ ಪೀಸಿಗೂ ಹೋಗೋ ಥರ ನಾನು ಕಲಿಸ್ಕೊತಾ ಇದ್ದೀನಿ ಮಸಾಲೆನ. ಸೊ ಪೂರ್ತಿ ನೀಟಾಗಿ ಕೆಳಗಿಂದನೂ ಕಲಿಸ್ಕೊತಿದ್ದೀನಿ. ಸೊ ನೋಡ್ಬೋದು ಈಗ ನೀವು, ನಾನು ಪೂರ್ತಿ ಎಲ್ಲ ಪೀಸಿಗೂ ಆಗೋಷ್ಟು ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ಮಸಾಲೆನ. ಸೊ ಇದನ್ನ ಒಂದು 20 ಮಿನಿಟ್ಸ್ ನಾನು ಮ್ಯಾರಿನೇಟ್ ಮಾಡಕ್ ಬಿಡ್ತೀನಿ. ಸೊ ಆ 20 ಮಿನಿಟ್ಸ್ ನಾವೀಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ, ಓಕೆನಾ. ಸೊ ಮಸಾಲೆಗೆ ಇವಾಗ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಒಂದು 3 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಸೊ ಅದೇ ಆಯಿಲ್ಗೆ ನಾನೀಗ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಮೆಣಸು, ಸ್ಟಾರ್ ಹೂವು, ಮಸಾಲೆಗೆ ಏನೇನು ಇರುತ್ತೆ ಅದನ್ನೆಲ್ಲನೂ ಹಾಕಿ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಹಾಕಿದ್ಮೇಲೆ ಇವಾಗ ನಾನು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತೆ ಪುದೀನ, ಕೊತ್ತಂಬರಿ ಆಗ್ಲೇ ಏನೇನು ಇಟ್ಕೊಂಡಿದ್ನಲ್ಲ ಅದನ್ನೇ ಇವಾಗ ನಾನು ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲನೂ ಹಾಕಿ ಒಂದು ಸ್ವಲ್ಪ ಫ್ರೈಡ್ ಮಾಡಿಕೊಂಡು ಅದನ್ನು ನಾನೀಗ ಮಿಕ್ಸಿಗೆ ಹಾಕೊಂಡು ರುಬ್ಕೋತೀನಿ. ಆಯಿಲ್ ತುಂಬ ಯೂಸ್ ಮಾಡಕ್ ಹೋಗ್ಬೇಡಿ, ಆಯಿಲ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿ, ತುಪ್ಪ ಜಾಸ್ತಿ ಯೂಸ್ ಮಾಡಿ ಬೇಕು ಅಂತ ಅಂದ್ರೆ. ಸೊ ಇಷ್ಟನ್ನು ಹಾಕಿ ನಾನೀಗ ಫ್ರೈ ಮಾಡ್ಕೋತಿದ್ದೀನಿ. ಸೊ ಸ್ವಲ್ಪ ಫ್ರೈ ಮಾಡ್ತಾ ಈ ಥರ ಮೆಲ್ಟ್ ಆಗುತ್ತೆ. ಸೊ ಇದು ಮೆಲ್ಟ್ ಆದಮೇಲೆ ನಾನು ಇದನ್ನು ಸ್ವಲ್ಪ ಆರಿಸಿ ಒಂದು 5 ನಿಮಿಷ ಬಿಟ್ಟರೆ ಅದು ತಣ್ಣಗಾಗುತ್ತೆ. ಸೊ 5 ನಿಮಿಷ ಬಿಟ್ಟಿದ್ಮೇಲೆ ತಣ್ಣಗಾದ್ಮೇಲೆ ನಾನು ಅದನ್ನು ಮಿಕ್ಸಿಗೆ ತಗೊಂಡು ರುಬ್ಕೊಳ್ತಾ ಇದ್ದೀನಿ. ಸೊ ಅದು ರುಬ್ಕೊಂಡಿದ್ದಾದ್ಮೇಲೆ ಇವಾಗ ನಾನು ಬಿರಿಯಾನಿಗೆ ರೆಡಿ ಮಾಡ್ಕೊತಿದ್ದೀನಿ. ಸೊ ಬಿರಿಯಾನಿಗೆ ಒಂದು 3 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ, ಒಂದು 2 ಸ್ಪೂನ್ಸ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿ ಹಾಕಿ ಆಮೇಲೆ ಮತ್ತೆ ಮಿಕ್ಕಿದೆಲ್ಲ ಈರುಳ್ಳಿನೂ ಹಾಕ್ತಾ ಇದ್ದೀನಿ ಈಗ ನಾನು. ಅದು
ಜಸ್ಟ್ ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ ಅಷ್ಟೇ. ಸ್ವಲ್ಪ ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಗೋಲ್ಡ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡಿಕೊಂಡು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಇನ್ನೊಂದು ಸ್ವಲ್ಪ ಸ್ಟರ್ ಮಾಡ್ಕೊತಾ ಇದ್ದೀನಿ ಈಗ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಮತ್ತೆ ಜಾಸ್ತಿ ಡಾರ್ಕ್ ಆದಮೇಲೆ ಟೊಮೊಟೊ ಹಚ್ಚಿಟ್ಕೊಂಡಿರೋ ಟೊಮೊಟೊ ಹಾಗೆ ಪುದೀನ ಏನು ಅವಾಗಲೇ ಹಚ್ಚಿಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕೊಂಡೆ. ಇನ್ನು ಸ್ವಲ್ಪ ನಾನು ಇಲ್ಲಿ ಫ್ರೈಗೆ ಅಂತ ಇಟ್ಕೊಂಡಿದ್ದೆ. ಸ್ವಲ್ಪ ಮಿಕ್ಸಿಗೆ ಹಾಕಿ ಇನ್ನು ಮಿಕ್ಕಿದ ಸ್ವಲ್ಪನ ಇಲ್ಲಿ ಹಾಕಿ ನಾನು ಎರಡನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಮೂರನ್ನು. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾನೇನು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಮಸಾಲೆಯಲ್ಲಿ ಮ್ಯಾರಿನೇಟ್ ಆಗಿರುವಂಥ ಚಿಕನನ್ನು ನಾನಿಲ್ಲ ಹಾಕ್ತಾ ಇದ್ದೀನಿ. ಹಾಕಿ ಇವಾಗ ಇದನ್ನು ಫುಲ್ ನೀಟಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು ಚಿಕನ್ನು. ಎಲ್ಲ ಕಲಿಸ್ಕೊತಿದ್ದೀನಿ ನೋಡಿ. ಒಂದೆರಡು ನಿಮಿಷ ನಾನು ಪ್ಲೇಟ್ ಮುಚ್ಚಿಟ್ಟಿದ್ದೆ. ಚಿಕನ್ ಸ್ವಲ್ಪ ಅದು ಕುದಿಯೋ ಥರ ನಿಮ್ಗೆ ಕಾಣಿಸ್ತಿದೆ. ಇವಾಗ ನೀವು ಮಸಾಲೆ ಹಾಕಬೇಕು. ಇವಾಗ ರುಬ್ಕೊಂಡ್ವಲ್ವ ಮಸಾಲೆ, ಆ ಮಸಾಲೆನ ಇವಾಗ ನೀವು ಹಾಕಬೇಕು. ಮಸಾಲೆ ಹಾಕಿದಾದ್ಮೇಲೆ ಮತ್ತೆ ಕಲಸಿ ಒಂದೆರಡು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಬಿಡಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಅದು ಫ್ರೈ ಆಗುತ್ತೆ. ಜಾಸ್ತಿ ಕಲಸೋದಕ್ಕೂ ಹೋಗಬೇಡಿ. ಪ್ಲೇಟ್ ಮುಚ್ಚಿಟ್ಬಿಡಿ. ಪ್ಲೇಟ್ ಮುಚ್ಚಿದಾದ್ಮೇಲೆ ಒಂದು 5 ನಿಮಿಷ ಆದ್ಮೇಲೆ ಮತ್ತೆ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ನಾನು. ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. 3 ಗ್ಲಾಸ್ ಅಕ್ಕಿಗೆ ನಾನು ಅವಾಗಲೇ ರುಬ್ಬಿಟ್ಕೊಂಡಿರುವಂತ ಮಸಾಲೆ ಮಿಕ್ಸಿ ಜಾರಲ್ಲೇ 6 ಗ್ಲಾಸ್ ಅಷ್ಟು ನೀರನ್ನ ಅದೇ ಜಾರಿಗೆ ಹಾಕಿ ನಾನು ಅದೇ ಜಾರಲ್ಲೇ ನೀರು ಹಾಕೋತಾ ಇದ್ದೀನಿ ನನ್ನ ಅಳತೆ ಪ್ರಕಾರ. ಇವಾಗ ನೀವು ನೋಡ್ಕೋಬಹುದು ಉಪ್ಪು ಖಾರ ನಾನು ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು. ಮತ್ತೆ ಖಾರ ಸಾಲಿಲ್ಲ ಅಂದ್ರೆ ಮತ್ತೆ ನೀವು ಚಿಲ್ಲಿ ಪೌಡರ್ ಅಥವಾ ಹಸಿಮೆಣಸಿನ್ಕಾಯಿ ಏನೇ ಇದ್ರು ಇವಾಗ ಈ ಟೈಮಲ್ಲಿ ನೀವು ನೋಡ್ಕೊಂಡು ನೀವು ಹಾಕೋಬೇಕಾಗುತ್ತೆ ಉಪ್ಪು ಖಾರನ ಮತ್ತೆ. ಅದಾದ್ಮೇಲೆ ನಾನು ಒಂದು 20 ಮಿನಿಟ್ಸ್ ಪ್ಲೇಟ್ ಮುಚ್ಚಿ ಬಿಟ್ಬಿಟ್ಟು ಇವಾಗ ತೆಗ್ದಿದ್ದೀನಿ. ಇವಾಗ ನೋಡಿ ಅರ್ಧ ಆಲ್ರೆಡಿ ಅನ್ನ ಬೆಂದಿದೆ. ಇವಾಗ ನೀವು ನೋಡ್ಬೋದು. ಮತ್ತೆ ನಾನು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿ ಇನ್ನೊಂದು 20 ಮಿನಿಟ್ಸ್ ಇನ್ನೊಂದು ಹಾಫ್ ಅನ್ ಅವರ್ ಬಿಡ್ತೀನಿ ನಾನು. ನೋಡ್ಬೋದು ಇವಾಗ ಬಿರಿಯಾನಿ ರೆಡಿ ಆಗಿದೆ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಇದೇ ತರ ತುಂಬಾ ವಿಡಿಯೋಸ್ ಬೇಕು ಅಂತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನೆಲ್ನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದೇ ನಾನು ಕೇಳೋದು. ಇನ್ನೂ ತುಂಬಾ ವಿಡಿಯೋಸು ತುಂಬಾ ಈಸಿ ರೆಸಿಪೀಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್.